ವಿಶ್ವ ಪಾರಂಪರಿಕ ತಾಣ ಹಂಪಿಗೆ ಆಧುನಿಕ ಟಚ್ ನೀಡಲಾಗಿದೆ. ವಿಶ್ವವಿಖ್ಯಾತ ಹಂಪಿಯ ವಿಜಯ ವಿಠಲ ದೇವಾಲಯದ ಸಪ್ತ ಸ್ವರನಾದ ಆಲಿಸಲು ದೊರೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದ ದೇಶ ವಿದೇಶಿ ಪ್ರವಾಸಿಗರಿಗೆ ಭಾರತೀಯ ಪುರಾತತ್ವ ಇಲಾಖೆ ಸಿಹಿ ಸುದ್ದಿ ನೀಡಿದೆ. ಇದರ ಬಗ್ಗೆ ಒಂದು ವರದಿ ಇಲ್ಲಿದೆ. ಹಂಪಿ ಸಪ್ತ ಸ್ವರ ಮಂಟಪಕ್ಕೆ ತಂತ್ರಜ್ಞಾನದ ಸ್ಪರ್ಶ. ವಿಶ್ವವಿಖ್ಯಾತ ಹಂಪಿಯ ವಿಜಯ ವಿಠಲ ದೇವಾಲಯದ ಸಪ್ತ ಸ್ವರನಾದ ಆಲಿಸಲು ದೊರೆಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದ ದೇಶ ವಿದೇಶಿ ಪ್ರವಾಸಿಗರಿಗೆ ಭಾರತೀಯ ಪುರಾತತ್ವ ಇಲಾಖೆ ಸಿಹಿ ಸುದ್ದಿ ನೀಡಿದೆ. ಈಗ ದೇವಾಲಯದ ಕಂಬಕ್ಕೆ QR ಕೋಡ್ ಅಂಟಿಸಿದ್ದು, ಇದನ್ನ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಪ್ತ ಸ್ವರನಾದ ಹೊರಹೊಮ್ಮುತ್ತಿದೆ. ವಿಜಯ ವಿಠಲ ದೇವಾಲಯದಲ್ಲಿ ಸಪ್ತ ಸ್ವರ ಹೊರಡಿಸುವ 56 ಕಂಬಗಳನ್ನ ನಿರ್ಮಿಸಲಾಗಿತ್ತು. ಈಗ 42 ಕಂಬಗಳಿವೆ. ಈ ಕಂಬಗಳಿಂದ ಹೊರಹೊಮ್ಮುವ ಪಂಚವಾದ್ಯ ಜಲತರಂಗ, ಗಂಟೆನಾದ, ಘಟವಾದ್ಯ, ಡಮರುಗ, ಮೃದಂಗ, ವೀಣೆನಾದ ಆಲಿಸಲು ಈಗ QR ಕೋಡ್ ವ್ಯವಸ್ಥೆ ಮಾಡಲಾಗಿದೆ. ಇದು ಪ್ರಾಯೋಗಿಕ ಹಂತದಲ್ಲಿದ್ದು ಇನ್ನಷ್ಟು ಅಭಿವೃದ್ಧಿಪಡಿಸಿ ದೇಶ ವಿದೇಶಿ ಪ್ರವಾಸಿಗರ ಬಹುದಿನದ ಬೇಡಿಕೆ ಈಡೇರಿಸಿದಂತಾಗಲಿದೆ ಎಂದು ಹೇಳ್ತಾರೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು. ಸದ್ಯ 10 ಕಂಬಗಳ ತಳಭಾಗದಲ್ಲಿ ಪ್ರವಾಸಿಗರಿಗೆ ಏಟುಕುವ ಎತ್ತರದಲ್ಲಿ QR ಕೋಡ್ ಅಳವಡಿಸಲಾಗಿದೆ. ಪ್ರವಾಸಿಗರ ಅನುಭವ 25 ಸೆಕೆಂಡ್ನ ಸಂಗೀತ. ಇಲ್ಲಿ ನೀಡಲಾದ QR ಕೋಡ್ ಅನ್ನ ಸಹ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ 25 ಸೆಕೆಂಡ್ ಕಾಲ ಸಂಗೀತದ ಧ್ವನಿ ಕೇಳಿಸುತ್ತೆ. ಪ್ರಯತ್ನಿಸಿ ನೋಡಬಹುದು. ಹಂಪಿಯ ಕಲ್ಲಿನ ಕಂಬಗಳು ಸಂಗೀತ ಹೊಮ್ಮಿಸುತ್ತಿದ್ದವು ಎಂಬ ಇತಿಹಾಸದ ಪಾಠಕ್ಕೆ ಇದೀಗ ಡಿಜಿಟಲ್ ಸ್ಪರ್ಶ ನೀಡಿದಂತಾಗಿದೆ ಎಂದು ವಿಜಯನಗರ DC MS ದಿವಾಕರ್ ಹೇಳಿದ್ರು. ಹಂಪಿ ವಿಜಯ ವಿಠಲ ದೇವಸ್ಥಾನದಲ್ಲಿ ನಾವು QR ಕೋಡ್ಗಳನ್ನು ಹಾಕುವ ಮುಖಾಂತರ ಅಲ್ಲೇನು ಸಪ್ತ ಸ್ವರಗಳು ಬರ್ತಾ ಇದ್ವು ನಮ್ಮ ಕಲ್ಲಿನ ಕಂಬಗಳಲ್ಲಿ, ಅದು ಅನೇಕ ಪ್ರವಾಸಿಗರಿಗೆ ಆ ಅನುಭವ ಸಿಗ್ತಾ ಇರಲಿಲ್ಲ. ಅದನ್ನು ಈಗ ನಾವು QR ಕೋಡ್ ಹಾಕಿ ಅದನ್ನು ಮೊಬೈಲಲ್ಲಿ ಸ್ಕ್ಯಾನ್ ಮಾಡುವ ಮುಖಾಂತರ ಅಲ್ಲಿ ಬರ್ತಕ್ಕಂಥ ಒಂದು ಸಂಗೀತ ನಾದಗಳನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಈಗ ASN ಅವ್ರ ಜೊತೆ ಚರ್ಚೆ ಮಾಡಿದ ನಂತರ ಅವ್ರು ಮಾಡಿದ್ದಾರೆ. ಹಂಪಿಗೆ ವಾರ್ಷಿಕ 30 ಲಕ್ಷಕ್ಕೂ ಅಧಿಕ ದೇಶಿ ಪ್ರವಾಸಿಗರು ಹಾಗೂ 3 ಲಕ್ಷಕ್ಕೂ ಅಧಿಕ ವಿದೇಶಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಹಂಪಿಗೆ ಆಗಮಿಸುವ ಪ್ರವಾಸಿಗರಿಗೆ ಈಗಾಗಲೇ ಹಲವು ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ಈಗ ಸಪ್ತ ಸ್ವರ ಹೊರಡಿಸುವ ನಾದವನ್ನ ಆಲಿಸಲು QR ಕೋಡ್ ಮೂಲಕ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನಷ್ಟು ಅಭಿವೃದ್ಧಿಪಡಿಸಿ ಹಂಪಿಗೆ ಪ್ರವಾಸಿಗರನ್ನ ಸೆಳೆಯುವ ಕಾರ್ಯವನ್ನ ಪುರಾತತ್ವ ಇಲಾಖೆ ಮಾಡ್ತಾ ಇದೆ. ಹಂಪಿಯ ವಿಜಯ ವಿಠಲ ದೇವಸ್ಥಾನದಲ್ಲಿ ಪ್ರಾಯೋಗಿಕವಾಗಿ ಪ್ರವಾಸಿಗರಿಗೆ ಸಂಗೀತವನ್ನ ಕೇಳಲು ಸಂಗೀತ ಮಂಟಪದ ಕಂಬಗಳಿಗೆ QR ಕೋಡ್ ಅನ್ನ ಅಳವಡಿಸಿದ್ದು, ಸ್ಕ್ಯಾನ್ ಮಾಡುವ ಮುಖಾಂತರ ಸಂಗೀತವನ್ನ ಕೇಳಬಹುದು. ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚಿನ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲಾಗುವುದು. ನಾವಿವತ್ತು ವಿಶ್ವವಿಖ್ಯಾತ ಹಂಪಿಯಲ್ಲಿದ್ದೀವಿ. ಹಂಪಿ ಅಂದರೆ ಸಾಕು, ಅದು ವಿಜಯನಗರ ಸಾಮ್ರಾಜ್ಯ ಅಂದರೆ ನಾವು ನೋಡ್ಬೋದು, ಅಲ್ಲಿ ಕಲ್ಲಿನ ಶಿಲೆಗಳೇ ಪ್ರಖ್ಯಾತ ಇತಿಹಾಸವನ್ನು, ಅಲ್ಲಿಯ ಇತಿಹಾಸವನ್ನು ಹೇಳ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ನಾವಿವತ್ತು ಐತಿಹಾಸಿಕ ಹಂಪಿಯ ಕಲ್ಲಿನ ತೇರು ನೋಡ್ಬೋದು, ಇದೇ ಭಾಗದಲ್ಲಿ ಇದ್ದೀವಿ. ಇಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಸ್ಕ್ಯಾನ್ ಕೋಡನ್ನು ಪ್ರಾಚ್ಯ ವಸ್ತು ಇಲಾಖೆ ಇಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಎಲ್ಲ ಈ ಸಪ್ತ ಸ್ವರಗಳನ್ನು ಕಲ್ಲಿಲೆ ಮೀಟಿದಾಗ ಸಪ್ತ ಸ್ವರಗಳು ಕೂಡ ಕೇಳಿಸ್ತಾ ಇದ್ವು. ಆದರೆ ಮುಂದುವರೆದಂಥ ತಂತ್ರಜ್ಞಾನವನ್ನು ಇಲಾಖೆ ಕೂಡ ಬಳಸಿರ್ತಕ್ಕಂಥದ್ದು ನೋಡ್ಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಈ ಸ್ಕ್ಯಾನ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅಲ್ಲಿ ಸಪ್ತ ಸ್ವರಗಳನ್ನು ಕೂಡ ನಾವು ಕೇಳ್ಬೋದು. ಆ ರೀತಿಯಾದಂಥ ಒಂದು ತಂತ್ರಜ್ಞಾನವನ್ನು ಕೂಡ ಇಲಾಖೆ ಮಾಡಿರ್ತಕ್ಕಂಥದ್ದು. ನಾವಿವತ್ತು ನೋಡ್ಬೋದು, ವಿದೇಶಿಗರು ಕೂಡ ಇದ್ದಾರೆ, ಅವರು ಕೂಡ ಈ ಒಂದು ಎಕ್ಸ್ಪೀರಿಯನ್ಸನ್ನು ಅನುಭವಿಸಿರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಹೌ ಯು ಫೀಲ್ ಅಬೌಟ್ ದಿ ಸ್ಕ್ಯಾನ್ ಕೋಡ್? Oh, the scan coding is amazing. To be able to see something so wonderful is incredible, but then to hear it is a really amazing experience. Wonderful to hear and to think those musical notes that they're able to do at the time was to take you back in a moment in time. It's wonderful. ಓಕೆ, ವಿದೇಶಿಗರು ಕೂಡ ಹೇಳ್ತಾ ಇದ್ದಾರೆ ಇದು ಒಂದು ಒಳ್ಳೆಯಾದಂಥ ಇನೋವೇಷನ್ ಅಂತ ಹೇಳ್ಬೋದು. ಇದು ಆವಿಷ್ಕಾರದ ಒಂದು ಸ್ಕ್ಯಾನ್ ಕೋಡ್ ಆಗಿದೆ. ತುಂಬ ಸಂತೋಷ ಆಗುತ್ತೆ ಆ ಸ್ಕ್ಯಾನ್ ಕೋಡನ್ನು ನೋಡಿದರೆ. ಯಾಕಂದರೆ ಅಲ್ಲಿಯ ಒಂದು ಸೌಂಡನ್ನು, ಈ ಸಪ್ತ ಸ್ವರಗಳ ಒಂದು ಸ್ವರಗಳ ಸೌಂಡನ್ನು ಕೂಡ ನಾವು ಕೇಳ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಮಾರ್ಗದರ್ಶಕರು ಕೂಡ ಇದ್ದಾರೆ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಕೂಡ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಅವರು ಯಾವ ರೀತಿಯಾದಂತಹ ಅನುಭವವನ್ನು ಹಂಚ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಕೇಳ್ತಾ ಹೋಗೋಣ. ಸರ್, ಏನಿದೆ ಸರ್ ಹೊಸ ತಂತ್ರಜ್ಞಾನ ಇದು ಸ್ಕ್ಯಾನ್ ಕೋಡ್ ಮೂಲಕ ಯಾವ ರೀತಿಯಾದಂಥ ಅನುಭವವನ್ನು ಹೇಳ್ತಾರೆ ಅಂತ?
ಈಗ ನಾವು 21ನೇ ಶತಮಾನ ಆಧುನಿಕತೆಯಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಹಳೆ ಕಾಲದಲ್ಲಿ ಪ್ರತಿಯೊಂದು ಕಂಬಗಳ ಮುಂದೆ ಕಟ್ಟಿಗೆ ನಿಂತ್ಕೊಂಡು ಹೊರದಾಗ ಆ ನಾದ ಹೊರಹೊಮ್ತಾ ಇತ್ತು. ಆ ನಾದನ ಕೇಳಿಸ್ಕೊಳ್ಳೋದೇ ಒಂದು ಬಹಳ ಸುಮಧುರ ಮತ್ತು ಒಂದು ಅದ್ಭುತ ಅನುಭವ. ಆದರೆ ಅಂತ ಅವಕಾಶ ಕಳೆದ ಸುಮಾರು ವರ್ಷಗಳಿಂದ ಕಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ತುಂಬಾ ಜನರಿಗೆ, ಶಾಲಾ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಕಲ್ಲಲ್ಲಿ ಸಂಗೀತ ಬರಕ್ಕೆ ಸಾಧ್ಯನಾ ಅನ್ನೋ ನಂಬಿಕೆ ತುಂಬಾ ಕ್ಯೂರಿಯಾಸಿಟಿ ಕಾಡ್ತಾ ಇತ್ತು. ಬಟ್ ಈಗ ಇಲಾಖೆಯವರು ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಒಂದು ಆವಿಷ್ಕಾರದಿಂದ QR ಕೋಡ್ ಬಳಕೆ ಮುಖಾಂತರ ಆ ಸಂಗೀತವನ್ನು ಕೇಳುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಆ ಕುತೂಹಲ ಕಂಪ್ಲೀಟ್ ಆಯ್ತು. ಸೊ ನಿಜವಾಗ್ಲೂ ಹೇಳೋದಾದ್ರೆ ಹೌದು, ಇದು ಇಲ್ಲಿರ್ತಕ್ಕಂಥ ಮಾರ್ಗದರ್ಶಕರು ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಈ ಹಿಂದೆ ಎಲ್ಲ ಕಲ್ಲಲ್ಲಿ ಏನು ಕಲ್ಲನ್ನ ಕಟ್ಟದಾಗ ಅಂದ್ರೆ ಅದನ್ನ ಮೀಟಿದಾಗ ಸಂಗೀತ ಹೊರಹೊಮ್ತಾ ಇತ್ತು. ಆ ರೀತಿಯಾದಂಥದ್ದು ಒಂದು ಏನು ಕಲ್ಲಿನ ವೀಣೆಯನ್ನ ಶಬ್ದವನ್ನು ಕೂಡ ಕೇಳುವಂಥದ್ದು ಕೂಡ ಇತ್ತು. ಈಗ ತಂತ್ರಜ್ಞಾನದ ಮೂಲಕ ಬರ್ತಕ್ಕಂಥ ಪ್ರವಾಸಿಗರಿಗೆ ಈ 47 ಶಿಲೆಗಳಲ್ಲಿ ಬರ್ತಕ್ಕಂಥ ಸಂಗೀತವನ್ನ ಕೇಳ್ತಕ್ಕಂಥ ಒಂದು ಅನುಭವವನ್ನ ಅನುಭವಿಸ್ತಾ ಇರತಕ್ಕಂಥದ್ದು ಕೂಡ ಇಲಾಖೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಐತಿಹಾಸಿಕ ಹಂಪಿಯಲ್ಲಿ ತಂತ್ರಜ್ಞಾನದ ಸ್ಪರ್ಶದ ಮೂಲಕ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಬೃಹತ್ ಕಲ್ಲಿನಲ್ಲಿ ವಿವಿಧ ಆಕಾರದ ತಂತಿ ಮಾದರಿಯಲ್ಲಿ ಸರಳುಗಳನ್ನ ಕೊರೆದು ಈ ಸಂಗೀತ ಕಂಬಗಳ ರಚನೆಯಾಗಿದೆ. ವಿಜಯನಗರ ಕಾಲದಲ್ಲಿ ಈ ಮಂಟಪದಲ್ಲಿ ಇಂತಹ 56 ಕಂಬಗಳಿದ್ವು. 1565ರಲ್ಲಿ ತಾಳಿಕೋಟೆ ಕದನದ ಬಳಿಕ ಬಹುಮನಿ ಸುಲ್ತಾನದ ದಾಳಿಗೆ ಒಳಗಾದ ಈ ಮಂಟಪದ ಛಾವಣಿ 10 ಸಂಗೀತ ಕಂಬಗಳು ಧ್ವಂಸವಾದವು. ಬಳಿಕ 450 ವರ್ಷಗಳಿಂದಲೂ ಅದೇ ಸ್ಥಿತಿಯಲ್ಲಿ ಇದ್ದು ಕಂಬಗಳನ್ನ ಸಂರಕ್ಷಿಸುವ ಕೆಲಸ ASI ವತಿಯಿಂದ ನಡೆದಿದೆ. ಫೈಬರ್ ಛಾವಣಿ ಅಳವಡಿಸುವ ಚಿಂತನೆಯೂ ಇದೆ. ಸದ್ಯ ಡಿಜಿಟಲ್ ಮಾದರಿಯಲ್ಲಿ ಸಂಗೀತ ಕೇಳುವ ವ್ಯವಸ್ಥೆ ಮಾಡಲಾಗಿದೆ. ಮಂಜುನಾಥ್ ಹಿರೇಮಠ್, ಜಿ ಕನ್ನಡ ನ್ಯೂಸ್, ವಿಜಯನಗರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.